ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಿಂದ ವಾಕ್ಯ ಓದೋಣ. 1 ತಿಮೋತಿ 1ನೇ ಅಧ್ಯಾಯ ವಚನ 19. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ ಎಂಬ ಅನ್ಸು. ದೇವ್ರ ಮಹಿಮುಂಟಾಗಲಿ. ದೇವ್ರ ವಾಕ್ಯದಲ್ಲಿ ನಾವೇನು ನೋಡ್ತಾ ಇದ್ದೇವೆ ನೋಡುವಾಗ, ಇಲ್ಲಿ ಪೌಲನು ತನ್ನ ಆತ್ಮೀಯ ಮಗನಾಗಿರ್ತಕ್ಕಂಥ ತಿಮೋತಿಯನಿಗೆ ಪತ್ರಿಕೆ ಬರೆಯೋ ಸಮಯದಲ್ಲಿ ತಿಮೋತಿಯನಿಗೆ ಹೇಳ್ತಾನೆ, ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೋ ಎಂಬುದಾಗಿ. ಯಾಕೆ ಹಾಗಾದ್ರೆ ಇಲ್ಲಿ ಪೌಲನು ತಿಮೋತಿಯನಿಗೆ ಪತ್ರಿಕೆ ಬರೆಯೋ ಸಮಯದಲ್ಲಿ ತಿಮೋತಿಯನಿಗೆ ಯಾಕೆ ನಂಬಿಕೆಯ ಬಗ್ಗೆ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಗ್ಗೆ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಆಲೋಚಿಸುವಾಗ, ಅದರ ಹಿಂದಿನ ಮುಂದಿನ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ನಮಗೆ ಅರ್ಥ ಆಗ್ತದೆ ಏನಂತಂದ್ರೆ, ನಮ್ಮ ನಂಬಿಕೆಯನ್ನು ಹಾಳು ಮಾಡತಕ್ಕಂಥ ಅನೇಕ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತದೆ. ನಮ್ಮ ನಂಬಿಕೆ ವಿರುದ್ಧವಾಗಿ ಏನಾಗ್ತದೆ, ಅನೇಕ ಕಾರ್ಯಗಳಾಗ್ತದೆ. ನಮ್ಮ ನಂಬಿಕೆನ ಕೆಡಿಸ್ಲಿಕ್ಕೆ ನಮ್ಮ ಶತ್ರುವಾಗಿರ್ತಕ್ಕಂಥ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ನಮಗೆ ಅನುದಿನವೂ ನಮ್ಮ ವಿರುದ್ಧವಾಗಿ ಹೋರಾಡ್ತಾನೆ. ಹೇಗೆ ಹೋರಾಡ್ತಾನೆ? ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾನೆ ಹೋರಾಟ. ನಮ್ಮ ಮನೆಯವರೇ ನಮ್ಮನ್ನು ಏನು ಮಾಡ್ತಾರೆ ಅಂತಂದರೆ, ನಾವು ನಂಬಿಕೆ ಕಳ್ಕೊಳ್ಳುವಷ್ಟು ಹಿಂಸೆಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಅನೇಕ ಸಾರಿ ಮಾಡ್ತಾರೆ. ಕೆಲವೊಂದು ಸಾರಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಅಕ್ಕ ತಂಗಿಗೆ, ಹೀಗೆ ಅಣ್ಣ ತಮ್ಮನಿಗೆ, ಹೀಗೆ ಸ್ವಂತ ಮನೆಯವರೇ ಏನು ಮಾಡ್ತಾರೆ ಅಂತಂದರೆ, ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳುವ ಮಟ್ಟಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ಹಿಂಸೆಗಳನ್ನ ಕೊಡ್ತಾರೆ. ಆದಾಗ ದಿವಸ ನಾವೇನು ಮಾಡಬಾರ್ದು ಅಂದರೆ, ನಂಬಿಕೆ ಕಳ್ಕೊಬಾರ್ದು. ಇವರೆಲ್ಲರನ್ನ ನೋಡುವಾಗ, ಸ್ವಾಮಿ ನಾವು ಇವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ಇವ್ರಿಗೋಸ್ಕರ ಇದನ್ನೆಲ್ಲ ಮಾಡ್ತೇವೆ, ಆದರೂ ಹಿಂಗಲ್ಲ ಅಂತ ಹೇಳಿ ಅನೇಕ ಸರಿ ಏನಾಗ್ತೇವೆ ಅಂತಂದ್ರೆ, ನಾವು ನಿರಾಶೆಗೊಳಗಾಗಿ ನಮ್ಮ ನಂಬಿಕೆನೇ ನಾವು ಕಳ್ಕೊಳ್ತಕ್ಕಂಥ ಹಂತಕ್ಕೆ ನಾವು ಹೋಗ್ತೇವೆ. ಆದರೆ ವಾಕ್ಯ ಹೇಳ್ತದೆ, ನಂಬಿಕೆಯನ್ನ ನೀ ಏನು ಮಾಡಬೇಕು, ಬಿಡದೆ ಹಿಡ್ಕೋ ಅಂತ ಹೇಳಿ. ಮನೆಯದಾಯಿತು ಅಂತ ಹೇಗೋ ಮನೆಯಿಂದ ಹೊರಗಡೆ ಹೋದ್ರೆ ಕೆಲಸ ಸ್ಥಳದಲ್ಲಿ ಅಷ್ಟೇ. ಕೆಲಸ ಸ್ಥಳದಲ್ಲಿ ನಾವು ಎಷ್ಟೇ ಜನರಿಗೆ ಒಳ್ಳೆ ಕಾರ್ಯ ಮಾಡಿದಾಗ್ಯೂ ಸಹ, ನಾವು ಎಷ್ಟೇ ಶುದ್ಧವಾಗಿ ಅವ್ರಿಗೆ ಒಳ್ಳೆಯದು ಬಯಸಿದಾಗ್ಯೂ ಸಹ, ಎಷ್ಟೋ ಉಪಕಾರಗಳನ್ನ ನಾವು ಮಾಡಿದಾಗ್ಯೂ ಸಹ ಜನರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿಯೂ ಸಹ ನಮಗೇನು ಮಾಡ್ತಾರೆ, ಅನೇಕ ವಿಧವಾಗಿರ್ತಕ್ಕಂಥ ನಿಂದೆಗಳನ್ನು, ಅವಮಾನಗಳನ್ನು, ತಿರಸ್ಕಾರಗಳನ್ನು ಮಾಡ್ತಾರೆ. ಅದೆಲ್ಲವನ್ನು ನಾವು ನೋಡುವಾಗ ಏನಾಗ್ತದೆ ಅಂತಂದರೆ, ಅಯ್ಯೋ ದೇವ್ರು ಇದ್ರೆ ಇಷ್ಟ ಯಾಕಪ್ಪ ನನ್ನ ಜೀವನದಲ್ಲಿ. ಮನೆಯಲ್ಲಿನೂ ಹಾಗೇನೆ ಶೋಧನೆಗಳು, ಕೆಲಸ ಹತ್ರ ಬಂದ್ರೆ ಇಲ್ಲಿಯೂ ಸಹ ಹಾಗೆ ಶೋಧನೆ. ಏನನ್ಸುತ್ತಪ್ಪ ಅಂತಂದ್ರೆ, ದೇವರು ಬೇಡ, ಯಾವುದು ಬೇಡ, ಬಿಡಪ್ಪ ಆ ಕಡೆ ಅನ್ನೋ ಲೆವೆಲ್ಗೆ ಏನಾಗ್ತದಪ್ಪ ಅಂದ್ರೆ ನಮ್ಮ ನಂಬಿಕೆ ಅಲ್ಲಾಡಿಬಿಡುತ್ತೆ. ಹಾಗೆ ಸೈತಾನ್ ಏನು ಮಾಡ್ತಾನೆ ಅಂತಂದ್ರೆ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ, ನಮ್ಮ ಜೊತೆಗೆ ವಾಸ ಮಾಡ್ತಕ್ಕಂಥ ಎಲ್ಲರ ಮೂಲಕವಾಗಿ ಆತನ ಬಂದು ಏನು ಮಾಡ್ತಾನೆ, ನಮ್ಮ ನಂಬಿಕೆಯನ್ನು ಹಾಳು ಮಾಡಲಿಕ್ಕೆ, ನಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಪ್ರಯತ್ನಿಸ್ತಾನೆ. ಸೈತಾನ 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 ಅಂತ ಹೇಳ್ತೇವೆ ಅನೇಕ ಸಲ. ಸೈತಾನ್ ಬರ್ತಾನೆ ಅಂತ ಹೇಳಿ, ಎಲ್ಲಿ ಬರ್ತಾನೆ, ಹೆಂಗ್ ಬರ್ತಾನೆ? ಅವನಿಗೇನು ಆಕಾರ ಇಲ್ಲ, ಏನಿಲ್ಲ, ಹೆಂಗ್ ಬರ್ತಾನೆ? ಅವನೇನಿಲ್ಲ, ಮನುಷ್ಯರ ಮೂಲಕವಾಗಿ ಕಾರ್ಯ ಮಾಡೋದು. ಸೈತಾನ್ ಏನ್ ಮಾಡ್ತಾನೆ, ನಮಗೆ ದುಷ್ಪ್ರೇರಣೆಗಳು ಮಾಡ್ತಾನೆ. ನಮ್ಮ ಜೊತೆಗಿರೋರ ಮೂಲಕ, ಕೆಲಸ ಸ್ಥಳದಲ್ಲಿ, ಹೀಗೆ ಅವ್ರ ಮೂಲಕ ಅನೇಕ ದುಷ್ಪ್ರೇರಣೆಗಳನ್ನ ಮಾಡಿ, ಅವ್ರ ಮೂಲಕ ಜಗಳಗಳನ್ನ ಇಡುತ್ತಾ ಅವನೇನ್ ಮಾಡ್ತಾನೆ ಅಂತ, ನಮ್ಮ ನಂಬಿಕೆನ ಹೇಗಾದ್ರೂ ಮಾಡಿ ನಾವು ಕಳ್ಕೊಳ್ಳುವಂತ ಏನ್ ಮಾಡ್ತಾನೆ ಸೈತಾನು ಹೋರಾಟ ಮಾಡ್ತಾನೆ. ಆದ್ರೆ ನಾವು ನಂಬಿಕೆಯನ್ನು ಏನ್ ಮಾಡಬಾರ್ದು ಅಂತಂದ್ರೆ, ಬಿಡದೆ ನಾವು ಹುಡ್ಕೋಬೇಕು. ತಿಮೋತಿಯನಿಗೆ ಹಾಗೆ ಹೇಳ್ತಕ್ಕಂಥದ್ದು, ತಿಮೋತಿಯನೇ ನೀನೇನ್ ಮಾಡಬೇಡ, ನಂಬಿಕೆಯನ್ನು ಕಳ್ಕೋಬೇಡ, ಒಳ್ಳೆ ಮನಸ್ಸಾಕ್ಷಿಯನ್ನು ಕಳ್ಕೋಬೇಡ, ಅದನ್ನ ಬಿಡದೆ ಹಿಡಿದುಕೋ ಅಂತ ಹೇಳಿ ಇಲ್ಲಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತೀವಿ. ಇವತ್ತು ನನ್ನ ನಿಮ್ಮ ಜೀವಿತಗಳಲ್ಲಿ ಏನಾಗ್ತದೆ ಅಂತಂದ್ರೆ, ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಅನೇಕ ಹೋರಾಟಗಳು ಬರ್ತದೆ. ನಮ್ಮ ಒಳ್ಳೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅನೇಕ ಹೋರಾಟಗಳು ಬರುತ್ತೆ. ಆದಾಗ್ಯೂ ಸಹ ನಾವೇನ್ ಮಾಡಬಾರ್ದಪ್ಪ ಅಂತಂದ್ರೆ, ಒಳ್ಳೇದನ್ನ ಮಾಡೋದು ನಿಲ್ಲಿಸ್ಬಾರ್ದು. ನಂಬಿಕೆಯನ್ನು ನಾವು ಕಳ್ಕೋಬಾರ್ದು, ನಮ್ಮ ಒಳ್ಳೆ ಮನಸ್ಸಾಕ್ಷಿನ ನಾವು ಕಳ್ಕೋಬಾರ್ದು. ಅನೇಕ ಸರ ಏನಾಗ್ತದೆ ಅಂತಂದ್ರೆ, ಎಲ್ಲಾ ಪರಿಸ್ಥಿತಿಗಳು ನೋಡುವಾಗ, ಎಲ್ಲಾ ಕೆಟ್ಟತನವನ್ನು ನೋಡುವಾಗ ಮಾಡ್ಬೇಕನ್ಸುತ್ತೆ ಅಂದ್ರೆ, ನಮ್ಮ ಒಳ್ಳೆ ಮನಸ್ಸಾಕ್ಷಿಯನ್ನ ಕಳ್ಕೊಂಡು ನಾವು ಅನ್ಯರ ಹಾಗೆ ಆಗ್ಬಿಡ್ಬೇಕಪ್ಪ ಅನ್ನೋ ಒಂದು ಮಟ್ಟಕ್ಕೆ ನಾವು ಏನಾಗ್ತೇವಪ್ಪ ಅಂದ್ರೆ, ಅಷ್ಟೊಂದು ಸೈತಾನ್ನಿಂದ ನಾವು ಬಾಧಿತರಾಗ್ತೇವೆ. ಹಾಗಾಗುವಾಗ ಏನಾಗ್ತದೆ ಅಂತಂದ್ರೆ, ನಾವು ದೇವರಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ದೇವರ ಮೇಲೆ ಇರತಕ್ಕಂಥ ನಂಬಿಕೆ, ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ಒಳ್ಳೆ ಮನಸ್ಸಾಕ್ಷಿನ ಏನು ಮಾಡಬೇಕು, ಎಲ್ಲ ವಿಧವಾಗಿರ್ತಕ್ಕಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ
ಬಿಡದೆ ಹಿಡ್ಕೋಬೇಕು. ಯಾಕಂತಂದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಒಳ್ಳೆ ಕಾರ್ಯಗಳು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಮಾಡೋಣ. ಯಾಕಂದ್ರೆ ದೇವರು ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನಂತೆ, ಫಲ ಕೊಡ್ತಾನೆ. ತಕ್ಕ ಸಮಯದಲ್ಲಿ ಏನ್ ಮಾಡ್ತಾನಂತಂದ್ರೆ ದೇವರು ನಾವು ಪಟ್ಟಂತ ಪ್ರಯಾಸಕ್ಕೆ ಆತನು ಪ್ರತಿಫಲವನ್ನು ಆತನು ಕೊಡುವಾತನಾಗಿದ್ದಾನೆ ಅಂತ ಹೇಳಿ ನಮಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡ್ಕೋಬೇಕು. ನಮಗೆ ಎಲ್ಲಾ ವಿಧವಾದ ಶೋಧನೆಗಳು ಬರುತ್ತೆ. ಆ ಎಲ್ಲಾ ವಿಧವಾದ ಶೋಧನೆಗಳಲ್ಲಿಯೂ ಸಹ ನಾವೇನ್ ಮಾಡಬಾರ್ದು ಅಂದ್ರೆ, ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿನ ನಾವು ಏನ್ ಮಾಡ್ಬೇಕಂದ್ರೆ ಬಿಡದೆ ಹಿಡ್ಕೋಬೇಕು, ಅದನ್ನ ಕಾಪಾಡ್ಕೋಬೇಕು. ಆ ಕಾಪಾಡಿಕೊಳ್ಳುವಾಗ ಏನಾಗ್ತದೆ ಅಂತಂದ್ರೆ ದೇವ್ರ ನಾಮ ಮಹಿಮೆ ಆಗ್ತದೆ. ಹಾಗೆ ಯೋಬನ ಕುರಿತಾಗಿ ನಾವು ಆಲೋಚಿಸುವಾಗ, ಹಾಗೇನೆ ಅನೇಕ ಭಕ್ತರ ಕುರಿತಾಗಿ ನಾವು ಆಲೋಚಿಸುವಾಗ, ಅವ್ರ ಜೀವಿತಗಳಲ್ಲಿ ಸಹ ಅನೇಕ ವಿಧವಾಗಿರ್ತಕ್ಕಂಥ ಶೋಧನೆ, ಅನೇಕ ವಿಧವಾಗಿರ್ತಕ್ಕಂಥ ಹೋರಾಟಗಳು ಬಂತು. ಆದ್ರೆ ಅವ್ರೇನ್ ಮಾಡ್ಲಿಲ್ಲ ಅಂತಂದ್ರೆ, ಒಳ್ಳೆ ಮನಸಾಕ್ಷಿಯನ್ನ, ನಂಬಿಕೆಯನ್ನು ಅವ್ರು ಬಿಡ್ಲಿಲ್ಲ. ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ ಅನೇಕ ಭಕ್ತರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆ ಎಲ್ಲ ಭಕ್ತರ ಬಗ್ಗೆ ನಾವು ಧ್ಯಾನಿಸುವಾಗ, ಅಬ್ರಾಮ, ಈಸಾಕ, ಯಾಕೋಬನ ಬಗ್ಗೆ ನಾವು ನೋಡುವಾಗ, ಯೋಬನ ಬಗ್ಗೆ ನಾವು ನೋಡುವಾಗ, ಹೀಗೆ ಅನೇಕ ಭಕ್ತರು, ಹೊಸ ಒಡಂಬಡಿಕೆ ಭಕ್ತರು, ಹಳೆ ಒಡಂಬಡಿಕೆ ಭಕ್ತರು, ಯಾರೆಲ್ಲ ದೇವ್ರಿಗಾಗಿ ಜೀವಿಸಿದ್ದಾರೋ, ಯಾರೆಲ್ಲ ದೇವ್ರಿಗಾಗಿ ಕಾರ್ಯಗಳು ಮಾಡಿದ್ದಾರೋ, ಅವರೆಲ್ಲರ ಜೀವಿತಗಳನ್ನು ನಾವು ನೋಡುವಾಗ ಅವರ ಜೀವಿತಗಳಲ್ಲಿ ಸಹ ಅನೇಕ ವಿಧವಾಗಿರ್ತಕ್ಕಂಥ ಹೋರಾಟ, ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಇಕ್ಕಟ್ಟುಗಳು ಬಂತು. ಆದರೆ ಅಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ಲಿಲ್ಲಪ್ಪ ಅಂದ್ರೆ, ಅವ್ರ ನಂಬಿಕೆಯನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಅವ್ರು ಹಿಡ್ಕೊಂಡ್ರು. ಆ ಮೂಲಕವಾಗಿ ದೇವ್ರ ನಾಮವನ್ನ ಮಹಿಮೆ ಮಾಡಿದ್ರು. ಅದರಿಂದ ನಾವು ಸಹ ಬರುವಂತ ಎಲ್ಲಾ ವಿಧವಾಗಿರ್ತಕ್ಕಂಥ ಶೋಧನೆಗಳ ಮಧ್ಯ ನಾವು ದೇವ್ರ ಮೇಲೆ ನಂಬಿಕೆ ಇಡೋಣ. ಆತನ ಕೊಟ್ಟಿರ್ತಕ್ಕಂಥ ಒಳ್ಳೆ ಮನಸ್ಸಾಕ್ಷಿ ನಾವು ಕಾಪಾಡಿಕೊಳ್ಳೋಣ. ಯಾಕಂದ್ರೆ ನಾವು ಆಗ್ಲೇ ಹಾಡಿದ್ವಿ, ಏನಂತ ಹೇಳಿ, ಬಿಡುಗಡೆ ಕಾಣಲು ನಾನು ಮೊಣಕಾಲಲ್ಲೇ ಕಾಯ್ಚನೆ, ಎದ್ದೇಳುವೆ, ಬಲ ಹೊಂದುವೆ, ಹದ್ದಿನಂತೆ ನಾನು ಹಾರುತ್ತೇನೆ ಎಂಬುದಾಗಿ ನಾವು ಹಾಡಿದ್ವಿ. ಅದರಿಂದ ದೇವರು ನಮಗೆ ಪುನಃ ಬಲವನ್ನು ಕೊಡುವಾತನು, ನಮ್ಮನ್ನು ಚೈತನ್ಯಗೊಳಿಸುವಾತನು, ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಾತನು, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಾತನು ಆತನ ಆಗಿರೋದ್ರಿಂದ ಆತನ ಮೇಲೆ ಭರವಸೆ ಇಟ್ಟು, ಆತನ ಮೇಲೆ ನಮ್ಮ ಎಲ್ಲಾ ಚಿಂತಾಭಾರನಿಟ್ಟು ಆತನಲ್ಲಿ ನಾವು ಬೇಡ್ಕೊಳ್ಳೋಣ. ಸ್ವಾಮಿ, ನಮ್ಮ ಪರಿಸ್ಥಿತಿಗಳು ನೀನು ಬಲ್ಲಾತನಾಗಿದೆಯಾ, ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀವು ನಮಗೆ ಸಹಾಯಕನಾಗಿದ್ದು ನಡೆಸು. ಎಲ್ಲಾ ಸನ್ನಿವೇಶಗಳನ್ನು ನಾನು ಸಹಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ತಾಳ್ಮೆಯನ್ನು, ಶಾಂತಿಯನ್ನು ನಮ್ಮ ದಯಪಾಲಿಸುವುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ಹೌದು, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಲೋಕವನ್ನು ನಾನು ಜಯಿಸಿದ್ದೇನೆ, ಧೈರ್ಯವಾಗಿರ್ರಿ ಎಂಬುದಾಗಿ ವಚನದಲ್ಲಿ ನೋಡುವಂತೆ ಸ್ವಾಮಿ, ಅನುದಿನವೂ ನಮಗೆ ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಕುಟುಂಬದಲ್ಲಿ ಕಷ್ಟಗಳು, ಕೆಲಸ ಸ್ಥಳದಲ್ಲಿ ಕಷ್ಟಗಳು, ಸಮಾಜದಲ್ಲಿ ಕಷ್ಟಗಳು, ಅಕ್ಕಪಕ್ಕದವರಿಂದ ಕಷ್ಟಗಳು ಸ್ವಾಮಿ, ಇವೆಲ್ಲವೂ ಇರುವಾಗಲೂ ಸ್ವಾಮಿ, ನಾವು ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನ ಬಿಡದೆ ಹಿಡ್ಕೊಂಡು ನಿನಗಾಗಿ ಜೀವಿಸಕ್ಕೆ ಸಹಾಯ ಮಾಡು. ನಿನ್ನ ವಿಶ್ವಾಸಿಸ್ತಿರ್ತಕ್ಕಂಥ ಅನೇಕ ಭಕ್ತರ ಕುರಿತಾಗಿ ನಾವು ನೋಡುವಾಗ ಅವರು ಹೇಗೆ ಒಳ್ಳೆ ಮನಸ್ಸಾಕ್ಷಿಯಿಂದ, ನಂಬಿಕೆಯಿಂದ ಅವರು ಜೀವಿಸಿದ್ರು, ಹಾಗೆ ನಾವುಗಳು ಸಹ ಜೀವಿಸಲಿಕ್ಕೆ ನಿನ್ನ ನಾಮನ ಮಹಿಮೆ ಮಾಡೋಕ್ಕೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹೀಗೆ ನಮ್ಮ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ನಮಗೆ ಸಹಾಯಕನಾಗಿದ್ದು ಸಕಲ ವಿಧವಾಗಿ ಸಂತೈಸಬೇಕಾಗಿ ನಿಮ್ಮನ್ನು ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸಂದೇಶ ಕೇಳಿಸ್ಕೊಂಡಂತ ಇವರೆಲ್ಲರನ್ನ ಆಶೀರ್ವಾದ ಮಾಡು. ಇವರು ಹಾದು ಹೋಗ್ತಕ್ಕಂಥ ಪರಿಸ್ಥಿತಿಗಳು ನೀನು ಬಲ್ಲಾತನಾಗಿದ್ದೀಯಪ್ಪ. ಇವರೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸು, ಆಶೀರ್ವದಿಸು. ಎಲ್ಲವುಗಳ ಮಧ್ಯೆ ತಾಳ್ಮೆಯಿಂದ ಇರಕ್ಕೆ, ಶಾಂತಿಯಿಂದ ಇರಕ್ಕೆ, ಎಲ್ಲವನ್ನ ಸಹಿಸಿಕೊಂಡು ನಿನ್ನ ನಾಮನ ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಯಾಕಂದ್ರೆ ಕೊನೆಯವರಿಗೆ ತಾಳುವನು ರಕ್ಷಣೆ ಹೊಂದುವ ನಿಮ್ದಾಗಿ ವಾಕ್ಯದಲ್ಲಿ ನೋಡ್ತೀವಪ್ಪ. ಕೊನೆಯವರೆಗೆ ನಾವೆಲ್ಲರೂ ತಾಳ್ಲಿಕ್ಕೆ ನಮಗೆ ನಿಮ್ಮ ಆತ್ಮನ ಸಹಾಯವನ್ನು ಗ್ರಹಿಸು. ಇವೆಲ್ಲವನ್ನು ಮಾಡಲಿಕ್ಕೆ ನಮಗೆ ನಮ್ಮ ಬಲ, ನಮ್ಮ ಶಕ್ತಿ ಸಾಲದು ಸ್ವಾಮಿ. ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಆತ್ಮನ ಸಹಾಯದೊಂದಿಗೆ ಒಳ್ಳೆ ಮನಸ್ಸಾಕ್ಷಿಯನ್ನ, ನಂಬಿಕೆಯನ್ನು ಬಿಡದಿಟ್ಟುಕೊಳ್ಳಕ್ಕೆ ನಮಗೆ ಬಲಪಡಿಸು. ಹಾಗೆ ಮಾಡದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.